ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿಂದನೆ ಮಾತುಗಳನ್ನಾಡಿದ ತುಮಕೂರು ಮೂಲದ ಮೋಹಿತ್ ನರಸಿಂಹಮೂರ್ತಿ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಇಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಪಂಗಡದ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಪತ್ರ ಕೊಡಲಾಯಿತು. ಪಕ್ಷದ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ದೊರೆ ಆಲ್ದಾಳ್, ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಬೇಟೆಗಾರ ಅವರು ಎಸ್ಪಿಗೆ ನೀಡಿದ ಮನವಿ ಪತ್ರದಲ್ಲಿ ಸಚಿವ ಜಾರಕಿಹೊಳಿ ಬಗ್ಗೆ ಏಕವಚನ ಮತ್ತು ತುಚ್ಛ ಮಾತುಗಳನ್ನಾಡಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟಿದ್ದಾನೆ. ಕೋಟ್ಯಾಂತರ ರೂಪಾಯಿ ಅಕ್ರಮ ಗಳಿಕೆಯ ಮಾತನಾಡಿದ್ದಾನೆ. ಕುಟುಂಬದ ಸದಸ್ಯರನ್ನು ಎಳೆದು ತಂದಿದ್ದಾನೆ ಎಂದು ದೂರಿದರು. ಇವರ ಜೊತೆಗೆ ಮುಖ್ಯಮಂತ್ರಿ ಯಾದಿಯಾಗಿ ಎಲ್ಲರಿಗೂ ನಿಂದಿಸಿದ್ದಾನೆ. ಇಂತಹವರ ನೀಚ ಕೃತ್ಯದಿಂದ ಸಮಾಜದ ಸ್ವಾಸ್ಥ್ಯ ಕೆಡುತ್ತದೆ, ಸಾಮರಸ್ಯಕ್ಕೆ ಧಕ್ಕೆಯಾಗುತ್ತದೆ. ತಕ್ಷಣ ಈ ಕಿಡಿಗೇಡಿಯ ಬಂಧನವಾಗಬೇಕು, ಕಾನೂನು ರೀತ್ಯ ಕ್ರಮವಾಗಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನಾ ಮನವಿ ಕೊಡುವ ಸಂದರ್ಭದಲ್ಲಿ ಸುದರ್ಶನ್ ನಾಯಕ್, ಲಕ್ಷ್ಮಣ್ ರಾಥೋಡ್, ಭೀಮಣ್ಣ ಮೇಟಿ ಸೇರಿದಂತೆ ಎಸ್ಟಿ ಘಟಕದ ಪದಾಧಿಕಾರಿಗಳು ಇದ್ದರು.